ಸುಗ್ರೀವರು ಶ್ರೀರಾಮಚಂದ್ರರನ್ನು ಭೇಟಿಯಾದ ಸಂಕೇತವಾಗಿ ಇಲ್ಲಿ ಸುಗ್ರೀವನೇ ಶ್ರೀರಾಮಚಂದ್ರರನ್ನು ಪ್ರತಿಷ್ಠಾಪಿಸಿದ್ದು ಅಂತ ಹೇಳ್ತಾರೆ. ಅಂದಹಾಗೆ ಧನುರ್ಧಾರಿಯಾಗಿ ಶ್ರೀರಾಮಚಂದ್ರರು ಇಲ್ಲಿ ನೆಲೆ ನಿಂತಿರ್ತಕ್ಕಂಥದ್ದು. ಇದನ್ನು ಕೋದಂಡರಾಮ ದೇಗುಲ ಅಂತ ಕರೀತಾರೆ. ಆ ರಾಮರ ದರ್ಶನವನ್ನು ನಾವೀಗ ಚಂದ್ರ ಆಶ್ರಿತ ಪಾರಿಜಾತ ಸಮಸ್ತ ಕಲ್ಯಾಣ ಗುಣಾಭಿರಾಮ ಸೀತಾಮುಖಾಂಭೋರುಹ ಚಂಚರೀಕಃ ನಿರಂತರಂ ಮಂಗಳಮಾತನೋದು ನಿರಂತರಂ ಮಂಗಳಮಾತನೋದು. ಆ ಋಷಿಮುಖದಲ್ಲಿ ಸುಗ್ರೀವರು ತಪಸ್ ಮಾಡೋ ಪರ್ತ ಸೀತಾದೇವಿ ತಗೊಂಡು ಹೋಗೋ ಕಾಲಕ್ಕೆ ಸೀತಾದೇವಿ ತನ್ನ ಒಡಿಗಳು ಗಂಟು ಕಟ್ಟಿ ಹಾಕಿದಲ್ಲಿ ಆ ಒಡಿಗಳು ಸುಗ್ರೀವರು ರಾಮರು ಕೊಟ್ಟ ಸ್ಥಳ ಇದು. ಇದು ತ್ರೇತಾಯಮಾನ ಸುಗ್ರೀವ ಪ್ರತಿಷ್ಠಾಪನೆ ಎಲ್ಲ ಒಂದೇ ಕಲ್ಲಲ್ಲಿ 4 ಮೂರ್ತಿ. ಸೀತಾರಾಮ ಲಕ್ಷ್ಮಣ ಸುಗ್ರೀವರು ರಾಮರ ದರ್ಶನ ಕೊಟ್ಟ ಸ್ಥಳ ಇದು. ಶ್ರೀರಾಮ ಜಯ ರಾಮ ಶೃಂಗಾರ ರಾಮ ಶ್ರೀರಾಮ ರಘುರಾಮ ಪಟ್ಟಾಭಿರಾಮ ಶ್ರೀರಾಮ ಜಯ ರಾಮ ಶೃಂಗಾರ ರಾಮ ಶ್ರೀರಾಮ ರಘುರಾಮ ಪಟ್ಟಾಭಿರಾಮ. ಈ ಕೋದಂಡರಾಮ ದೇಗುಲದ ಪಕ್ಕದಲ್ಲಿ ಒಂದು ಯಂತ್ರೋದ್ಧಾರಕ ದೇವಸ್ಥಾನ ಇದೆ. ಅದನ್ನು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದು. ಅದನ್ನು ಯಂತ್ರದಲ್ಲಿ ಹನುಮಂತ ದೇವರನ್ನು ಅಲ್ಲಿ ದಿಗ್ಬಂಧನ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿಗೆ ಬರುವಂಥ ಭಕ್ತಾದಿಗಳು ದರ್ಶನ ಮಾಡೋದೇ ಆ ಹನುಮಂತ ದೇವರನ್ನು. ಬಹಳ ಅದ್ಭುತವಾದ ಪವಾಡ ಸದೃಶವಾದಂಥ ದೇಗುಲ. ಆ ದೇಗುಲದ ದರ್ಶನಕ್ಕೆ ನಾವೀಗ ಹೋಗೋಣ. ವ್ಯಾಸರಾಜರು ಪ್ರತಿನಿತ್ಯ ಈ ಕ್ಷೇತ್ರಕ್ಕೆ ಬರ್ತಾ ಇದ್ರಂತೆ. ಈ ತುಂಗಭದ್ರಾ ನದಿಯ ತಟದಲ್ಲಿ ಅರ್ಘ್ಯಾದಿಗಳನ್ನು ಸಮರ್ಪಿಸಿ ಈ ಕ್ಷೇತ್ರದಲ್ಲಿ ಬಂದು ಅವರು ತಪಸ್ಸನ್ನು ಸಾಧನೆ ಮಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ವಿಸ್ಮಯಕಾರಿ ಘಟನೆ ನಡೀತು. ಏನು ಅಂದರೆ, ಒಂದು ಕೋತಿ ಪ್ರತ್ಯಕ್ಷವಾಗೋದು, ಅದೃಶ್ಯವಾಗೋದು, ಈ ರೀತಿ ಆಗ್ತಾ ಇತ್ತಂತೆ. ಆಗ ಅವರಿಗನ್ನಿಸ್ತು, ಇಲ್ಲೇನೋ ಒಂದು ದೈವಿ ತರಂಗ ಇರಬೇಕು ಅಂತ ಅನ್ನಿಸ್ತು. ಏನು ಅನ್ನಿಸ್ತು, ಆ ಘಟನೆ ಏನು ನೋಡೋಣ, ದರ್ಶನ ಮಾಡ್ತಾ ಬನ್ನಿ. ಯಂತ್ರೋದ್ಧಾರಕ ಅಂದರೆ ಅಂಗಾರದಲ್ಲಿ ಬರೆದಿದ್ದಂಥ ರೇಖೆ ಇದ್ದಿದ್ದು ಇವಾಗ ತಾನಾಗಿ ಉದ್ಭವ ಆಗಿ ಇನ್ನೇನು ಮುಂಜೋಲೆಯಲ್ಲಿ ಕೂತಿದ್ದಾನೇನೋ ಅನ್ನಂಗೆ ಬೀಳ್ತಾನೇನೋ ಇವತ್ತು ನಾಳೆ ಅನ್ನಂಗೆ ಹನುಮಪ್ಪ ಹಂಗೆ ಕೂತಿದ್ದಾನೆ. ಒಳ್ಳೆ ಅನುಗ್ರಹ, ಎಲ್ಲರಿಗೂ ಅನುಗ್ರಹ. ಇಷ್ಟು ಭಕ್ತರು ಬರ್ತಾರಂದರೆ ಆ ದೇವ್ರ ಮಹಿಮೆ ಅಂತಲೇ ಹೇಳ್ಬೋದು. ಸ್ತೋತ್ರದಲ್ಲಿ ಏನೋ ಒಂದು ಮಹಿಮೆ ಹೇಳಿದೆ ಮತ್ತು ಈ ಕ್ಷೇತ್ರ ಮಹಿಮೆಯ ಪ್ರಕಾರ ಏನು ಇದೆ ಅದು ನನ್ನ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಆಗ್ತಾ ಬಂದಿದೆ. ರಾಮದೂತನ ಪಾದ ಕಾಮರಸವ ಕಂಡ ಆಮನುಜನೆ ಧನ್ಯನೋ. ಒಂದು ಪ್ರಶಾಂತ ವಾತಾವರಣದಲ್ಲಿ ನಿರ್ಮಿತವಾಗಿರುವಂಥ ದೇವಾಲಯ ಇದು. ಆಗ್ಗೆ ಇದು ದೇವಾಲಯವಾಗಿರಲಿಲ್ಲ, ಬರೀ ಕಲ್ಲಿನ ಮಂಟಪವಾಗಿತ್ತು. ಕೃಷ್ಣದೇವರಾಯನ ಕಾಲದಲ್ಲಿ ಇದಕ್ಕೆ ಒಂದು ರೂಪ ಬಂತು ಅಂತ ಹೇಳ್ತಾರೆ. ಅಂದಹಾಗೆ ಅವತ್ತು ವ್ಯಾಸರಾಜರಿಗೆ ಆ ವಿಸ್ಮಯ ನಡೆದಿತ್ತಲ್ಲ, ಅವತ್ತು ಒಂದು ದಿನ ಅವರು ಮಲಗಿದ್ದರಂತೆ. ಆ ಮಲಗಿದ್ದಾಗ ಅವರಿಗೆ ಒಂದು ದಿನ ಸ್ವಪ್ನವಾಯಿತು. ಆಗ ಹನುಮಂತ ದೇವರು ಕನಸಲ್ಲಿ ಬಂದು ಹೇಳಿದ್ರಂತೆ, ಶ್ರೀರಾಮಚಂದ್ರರು ನೆಲೆ ನಿಂತಹ ಜಾಗ ಇದು, ಇಲ್ಲಿ ನನ್ನನ್ನು ಪ್ರತಿಷ್ಠಾಪನೆ ಮಾಡುವಂತ. ಹಾಗಾಗಿ ಹನುಮಂತ ದೇವರನ್ನು ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿದರು. ಆ ಪ್ರತಿಷ್ಠಾಪನೆ ಮಾಡಲಿಕ್ಕೂ ಸಹ ಹಲವಾರು ವಿಘ್ನಗಳಾಯಿತು. ಏನು ಅನ್ನೋದನ್ನು ಇಲ್ಲಿನ ಆಚಾರ್ಯರನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ.